ಹೈಕೋರ್ಟ್ ಆದೇಶಕ್ಕಿಲ್ಲ ಕವಡೆ ಕಾಸಿನ ಕಿಮ್ಮತ್ತು. ಬೆಂಗಳೂರಿನಲ್ಲಿ ಫ್ಲೆಕ್ಸ್ ಬ್ಯಾನರ್ಸ್ಗಳ ಹಾವಳಿ ಜೋರಾಗಿದೆ. ಜನಪ್ರತಿನಿಧಿಗಳ ಬರ್ತ್ಡೇ ವಿಶ್ ಫ್ಲೆಕ್ಸ್ ಬ್ಯಾನರ್ಸ್ಗಳು ಅಲ್ಲಲ್ಲಿ ರಾರಾಜಿಸುತ್ತೆ. ಹೈಕೋರ್ಟ್ ಆದೇಶ ಇದೆ, ಬ್ಯಾನರ್ಸ್ಗಳನ್ನ ಪ್ಲಾಸ್ಟಿಕ್ ಬ್ಯಾನರ್ಸ್ಗಳನ್ನ ಅಳವಡಿಸಬಾರದು, ರಾಜಧಾನಿಯ ಸೌಂದರ್ಯವನ್ನ ವಿರೂಪ ಅಥವಾ ಅದನ್ನ ವಿಕೃತ ಮಾಡಬಾರದು. ನಾಗರಭಾವಿ ಮಾಜಿ ಕಾರ್ಪೊರೇಟರ್ ದಾಸೇಗೌಡನ ಹುಟ್ಟುಹಬ್ಬ ಇತ್ತು. ಕೇಂದ್ರ ಸಚಿವ ವಿ ಸೋಮಣ್ಣ ಶುಭ ಕೋರಿಕೆ ಮಾಡಿದ ಫ್ಲೆಕ್ಸ್ಗಳು ಇತ್ತೀಚೆಗೆ ಅಷ್ಟೇ ಬೃಹತ್ ಕಟೌಟ್ ಬಿದ್ದು ಸಮಸ್ಯೆ ಆಗಿತ್ತು. ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದ ವ್ಯಾಪಾರಿಗಳು ಮತ್ತು ಜನರು. ಕಾನೂನು ಉಲ್ಲಂಘನೆ ಮಾಡಿದ್ರೆ ಎಫ್ಐಆರ್ ಹಾಕುವ ಅಧಿಕಾರ ಬಿಬಿಎಂಪಿಗಿದೆ. ಆದರೆ ರಾಜಕಾರಣಿಗಳು ಕಾನೂನು ಉಲ್ಲಂಘಿಸ್ತಾ ಇದ್ರೂ ಕೂಡ ನಿದ್ರೆ ಮಾತ್ರೆ ತೆಗೆದುಕೊಂಡು ಹಗಲಲ್ಲೇ ನಿದ್ರೆ ಮಾಡ್ತಾ ಇದ್ದಾರೆ. ಹೈಕೋರ್ಟ್ ಆದೇಶ ಇದೆ, ಕವಡೆ ಕಾಸಿನ ಕಿಮ್ಮತ್ತು ಕೊಡೋ ಜನಪ್ರತಿನಿಧಿಗಳಿಲ್ಲ. ನಿಮ್ಮ ಫೋಟೋಗಳು ದಾರಿ ಮಧ್ಯೆ ಗಲ್ಲಿ ಗಲ್ಲಿಯಲ್ಲಿ ಬೀದಿ ಬೀದಿಯಲ್ಲೂ ರಾರಾಜಿಸಬೇಕಾ? ಮತದಾರ ಮಹಾಪ್ರಭುವಿಗೆ ಸ್ಪಂದಿಸಿದ್ರೆ ಸಾಕು, ಅವರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುತ್ತೆ ನಿಮ್ಮ ಚಹರೆಗಳು. ಕಾರಲ್ಲಿ ಹೋಗೋವನಿಗೂ ನಿಮ್ಮ ಮುಖ ಕಾಣಬೇಕು, BMTC ಬಸ್ ಒಳಗೆ ಕೂತವನಿಗೂ ನಿಮ್ಮ ಮುಖ ಕಾಣಬೇಕು, ಆಸ್ಪತ್ರೆಗೆ ಹೋಗೋ ರೋಗಿಗಳಿಗೂ ನಿಮ್ಮ ಮುಖ ಕಾಣಬೇಕು. ಚರಂಡಿ ನೀರು ಮನೆ ಬಾಗಿಲಿಗೆ ಬರ್ತಾ ಇದ್ರು, ಅದನ್ನು ಸಹಿಸಿಕೊಂಡು ಜೀವನ ಮಾಡ್ತಾ ಇರೋ ಆ ಮನೆಯವರೇನಾದರೂ ಆ ರಸ್ತೆಯಲ್ಲಿ ಸಂಚರಿಸ್ತಾ ಇದ್ರು ನಿಮ್ಮ ಮುಖ ಕಾಣಬೇಕು. ನಿಮ್ಮ ಹುಟ್ಟುಹಬ್ಬದ ತೆವಲಿದ್ರೆ ಇದೇ ಪದಪ್ರಯೋಗವನ್ನು ಮಾಡ್ತೀವಿ. ನಿಮಗೆ ಹುಟ್ಟುಹಬ್ಬ, ಮತ್ತೊಂದು ಮಗದೊಂದು ಪಾರ್ಟಿಯಲ್ಲಿ ಸ್ಥಾನ ಸಿಕ್ತು, ನನಗೆ ಬಡ್ತಿ ಸಿಕ್ತು, ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ ನೀವು ಸಂಭ್ರಮ ಪಡೋದಿದ್ರೆ ನಿಮ್ಮ ರಕ್ತ ಸಂಬಂಧಿಕರು ಇರ್ತಾರೆ ನೋಡಿ ಮನೆ ಒಳಗೆ, 4 ಗೋಡೆಯ ಮಧ್ಯೆ ನಿಮ್ಮ ಗೋಡೆಗಳಲ್ಲಿ ಎಷ್ಟು ದೊಡ್ಡ ಫ್ಲೆಕ್ಸ್ ಅಲ್ಲ, ಕಟೌಟ್ ಮೇಲೊಂದು ಕಟೌಟ್ ಕಟ್ಕೊಳ್ಳಿ, ನಾವು ಕೇಳಕ್ಕೆ ಹೋಗೋದಿಲ್ಲ. ಫ್ಲೆಕ್ಸ್ಗಳನ್ನು ಹಾಕಬಾರ್ದು, ಪ್ಲಾಸ್ಟಿಕ್ನಿಂದ ನಿರ್ಮಿತವಾದ ಫ್ಲೆಕ್ಸ್ಗಳು. ಆದರೆ ಆ ಎರಡೂ ಭಾಗಕ್ಕೆ ದೈತ್ಯವಾದ ಕಂಬಗಳನ್ನು ಇರಿಸಲಾಗುತ್ತೆ. ಒಂದೊಂದು ಕಟೌಟ್ ನೋಡಬೇಕು ನೀವು. ದರ್ಶನ್ ಸಿನಿಮಾ ರಿಲೀಸ್ ಆದಾಗ ಈ ಮುಂಚೆ ಅಲ್ಲ, ಅದು ಕೂಡ ನಿಂತು ಹೋಗಿದೆ. ಅವರು ಕೂಡ ಈಗ ಕೋರ್ಟ್ನ ಆದೇಶವನ್ನು ಪಾಲಿಸ್ತಾರೆ. ಆದರೆ ರಾಜಕಾರಣಿಗಳಿಗೆ ಏನಾಗಿದೆ, ನಿಮ್ಮ ಬರ್ತ್ಡೇ ತೆವಲಿದ್ರೆ, ಬೇರೆ ಸಂಭ್ರಮದ ತೀಟೆ ಇದ್ದರೆ ನಿಮ್ಮ ಮನೇಲಿ ಆಚರಿಸ್ಕೊಳ್ಳಿ. ಸರ್ಕಲ್ಗಳಲ್ಲಿ ಈ ದೈತ್ಯಾಕಾರದ ಕಟೌಟ್ಗಳನ್ನು ನಿರ್ಮಿಸಿದ್ರೆ ಏನಾದರೂ ಗಾಳಿ ಮಳೆಗೆ ಅನಾಹುತ ಸಂಭವಿಸಿದ್ರೆ ಏನು ಮಾಡೋದು? ಜನ ಬಾಗಿಲಲ್ಲಿ ನಿಂತ್ಕೊಂಡು ಬಾಯ್ ಬಡ್ಕೋಬೇಕು, ನೀವು ಸಿಗಲ್ಲ ಕೈಗಳಿಗೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಒಂದು ಕಡೆ ಕೋರ್ಟಿನ ಆದೇಶ ಇದೆ, ಅದರಲ್ಲೂ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿದು. ಆ ಬೆಂಗಳೂರಿನಲ್ಲಿ ಜನಪ್ರತಿನಿಧಿಗಳು ಎಗ್ಗಿಲ್ಲದೆ ಫ್ಲೆಕ್ಸ್ಗಳನ್ನು ಹಾಕುವಂತಹದ್ದು, ಜೊತೆಗೆ ಬೆಂಬಲಿಗರಿಂದ ಹಾಕಿಸಲ್ಪಡುವಂತಹದ್ದು. ಯಾವಾಗ ಇದಕ್ಕೆ ಕಡಿವಾಣ ಅಂತ ಬಿಬಿಎಂಪಿ ಏನು ಮಾಡ್ತಾ ಇದೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಈಗ ಕಟೌಟ್ಗಳು ಅಲ್ಲಲ್ಲಿ ಕಾಣಿಸಿಕೊಳ್ಳುತ್ತೆ. ಈ ಹಿಂದೆ ಅದೇ ಭಾಗದ ಒಬ್ಬ MLA, ಹೆಸರು ಬೇಡ, ಅವರ ಫ್ಲೆಕ್ಸ್ಗಳು ಅಲ್ಲಲ್ಲಿ ಒಂದೆರಡಲ್ಲ ಸ್ವಾಮಿ. ಆ ಫ್ಲೆಕ್ಸಲ್ಲಿರೋ ಬರಹವೂ ಒಂದೇ ಆಗಿತ್ತು, ಆ ಫ್ಲೆಕ್ಸ್ನಲ್ಲಿರೋ ಅದೇ ಮೂತಿ, ಪಕ್ಕದಲ್ಲಿ 4-6 ಫ್ಲೆಕ್ಸ್ಗಳು ಅಂತ, ಅದೇ ಮುಖವನ್ನು 4-6 ಬಾರಿ ನೋಡಬೇಕು ಅಂತ ಜನ. ಸಾಕಷ್ಟು ಫ್ಲೆಕ್ಸ್ಗಳು ಪತ್ತೆಯಾಗಿದ್ವು. ನಾವು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಹಂತ ಹಂತವಾಗಿ ಒಂದೊಂದೇ ತೆರವಾಗೋದಕ್ಕೆ ಶುರುವಾಯಿತು. ಈಗಲೂ ಕೂಡ ಹೇಳ್ತಾ ಇದ್ದೀವಿ, ನಿಮ್ಮ ಜವಾಬ್ದಾರಿ ಬಿಬಿಎಂಪಿ. ಸ್ವಯಂ ಪ್ರೇರಿತವಾಗಿ FIR ದಾಖಲು ಮಾಡುವಂತಹ ಅಧಿಕಾರ ನಿಮಗಿದೆ. ರಾಜಧಾನಿಯನ್ನು ಹೊಲಸು ಮಾಡ್ತಾ ಇದ್ದಾರೆ, ರಾಜಧಾನಿಯನ್ನು ಗಲೀಜು ಮಾಡ್ತಾ ಇದ್ದಾರೆ. ಜನಸಾಮಾನ್ಯರಲ್ಲ, ಆಟೋ ಡ್ರೈವರ್ಗಳು ದುಡ್ಡು ತಿಂತಾ ಇದ್ದಾರೆ, ಕೂಲಿ ಕಾರ್ಮಿಕರು ಮಾರ್ಕೆಟಿಗೂ ಕೆಲಸ ಮಾಡಿ ದುಡ್ಡು ತಿಂತಾ ಇದ್ದಾರೆ. ಇವ್ರಿಗೇನಾಗಿದೆ? ಇವರ ಹುಟ್ಟುಹಬ್ಬದ ಸಡಗರವನ್ನು, ರಾಜ್ಯವನ್ನು ವಿಕೃತ ಮಾಡಿಕೊಂಡು ರಾಜ್ಯದ ಸೌಂದರ್ಯಕ್ಕೆ ಅಡ್ಡಿಪಡಿಸುತ್ತಾ ಈ ತರಹದ ಹೂವಿನ ಆಕಾರದಲ್ಲಿ ಕಟೌಟ್ನ ರೂಪದಲ್ಲಿ ರಾಜ್ಯದಲ್ಲಿ ವಿಚಿತ್ರವಾಗಿ ಕಟೌಟ್ಗಳು ಪತ್ತೆಯಾಗ್ತಾ ಇದೆ. ಇದಕ್ಕೊಂದು ಕಡಿವಾಣ ಸಿಗಬೇಕು ಅನ್ನೋದೇ ಫ್ರೀಡಮ್ ಟಿವಿಯ ಆಶಯ.